ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಏನಿದು ಈ ಸ್ಥಳ ಬಹಳ ಸುಂದರವಾಗಿದೆ ಎಂದು ನೋಡುತ್ತೀರಾ? ಕೇರಳ ರಾಜ್ಯದಲ್ಲಿ ಮೂನಾರ್ ಎಂಬುದಾಗಿ ಒಂದು ಸ್ಥಳ ಇದೆ. ಇಲ್ಲಿ ಸ್ಥಳಗಳು ಬಹಳ ಸುಂದರವಾಗಿದೆ. ಬೆಟ್ಟಗಳು, ಈ ಟೀ ತೋಟಗಳು, ಇದನ್ನೆಲ್ಲ ನೋಡುತ್ತಾ ಬಹಳ ಸುಂದರವಾಗಿದೆ. ಅನೇಕ ಪ್ರವಾಸಿಗರು ಇದನ್ನೆಲ್ಲ ನೋಡುವುದಕ್ಕೆ ಬರುತ್ತಾರೆ. ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿದೆ. ತಮಿಳುನಾಡಿಗೆ ಬಹಳ ಹತ್ತಿರದಲ್ಲೇ ಇದೆ. ನೀವು ರಜೆ ದಿನಗಳಲ್ಲಿ ಇಂಥ ಸ್ಥಳಗಳಿಗೆಲ್ಲ ಬರಬಹುದು. ನೀವು ಮಕ್ಕಳನ್ನೆಲ್ಲ ಕುಟುಂಬವಾಗಿ ಕರೆದುಕೊಂಡು ಬಂದರೆ ಬಹಳ ಸಂತೋಷವಾಗಿರಬಹುದು. ಆ ರೀತಿ ಕುಟುಂಬಕ್ಕೆ ಸಮಯ ಕೊಡಬೇಕು. ದೇವರು ಸೃಷ್ಟಿಸಿದಂಥ ಸೃಷ್ಟಿ, ಆತನ ಮಹತ್ವಗಳನ್ನು ನೋಡಿ ನೀವು ದೇವರನ್ನು ಸ್ತುತಿಸಬೇಕು. ಸರಿ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ, ರೋಮಾಪುರದವರಿಗೆ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಸಂತೋಷದಿಂದಲೂ ಮನಃಶಾಂತಿಯಿಂದಲೂ ದೇವರು ನಿಮ್ಮನ್ನು ತುಂಬಿಸುತ್ತಾರೆ. ನಿಮಗೆ ಸಂತೋಷ ಇದೆಯಾ? ಮನಃಶಾಂತಿ ಇದೆಯಾ? ಸಂತೋಷ, ಸಮಾಧಾನ ಅದುವೇ ಇಲ್ಲ, ಬೇರೆ ಎಲ್ಲ ಇದೆ ಅಂದುಕೊಳ್ಳುತ್ತೀರಾ? ಎಲ್ಲ ಇದ್ದು ಸಮಾಧಾನ ಇಲ್ಲ, ಸಂತೋಷ ಇಲ್ಲ ಅಂದರೆ ನಿಜವಾದ ಆಶೀರ್ವಾದ ಇಲ್ಲ. ಹಾಗಾದರೆ ಆಶೀರ್ವಾದ ಅನ್ನುವಾಗ ದೇವರು ನಮಗೆ ಕೊಡುವ ನಿಜವಾದಂಥ ಸಂತೋಷ, ಸಮಾಧಾನ. ಮನಃಶಾಂತಿ ಅನ್ನುವಾಗ ಹೃದಯದ ಆಳದಲ್ಲಿ ಕಾಣಲ್ಪಡುವಂಥ ಸಮಾಧಾನ. ನೆಮ್ಮದಿ ಎಂದು ಹೇಳುತ್ತಾರಲ್ಲ, ಪೂರ್ಣ ಮನಃಶಾಂತಿ. ಈ ಸಮಾಧಾನವನ್ನು ಹಣ ಕೊಟ್ಟು ತೆಗೆದುಕೊಳ್ಳುವುದಕ್ಕೆ ಆಗದು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹುಡುಕಿದರೆಲ್ಲ ಸಿಕ್ಕುವುದಿಲ್ಲ. ಅದು ಉಚಿತವಾಗಿ ದೇವರು ನಮಗೆ ಕೊಡುವ ಆಶೀರ್ವಾದ. ಈ ಸಮಾಧಾನವನ್ನು ನಮಗೆ ಕೊಡಲು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸಮಾಧಾನವನ್ನು ಉಂಟು ಮಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಏಕೆಂದರೆ ಸಮಾಧಾನವನ್ನು ಬಾಧಿಸುವಂಥ ವಿಷಯ ಪಾಪ ಕ್ಷಮಿಸಲ್ಪಟ್ಟರೆ ನಿಜವಾದ ಸಮಾಧಾನ ಬರುವಂಥದ್ದು. ಈ ಪಾಪ ಕ್ಷಮಿಸಲ್ಪಡಲೆಂದೇ ಯೇಸು ಶಿಲುಬೆಯಲ್ಲಿ ರಕ್ತ ಸುರಿಸಿ ನಮಗೆ ಸಮಾಧಾನವನ್ನು ಉಂಟು ಮಾಡಿದನು. ಆತನು ಹೃದಯದಲ್ಲಿ ಬರುವಾಗ ನಿಜವಾದ ಸಮಾಧಾನ. ಯಾಕೆಂದರೆ ಆತನ ಹೆಸರೇ ಸಮಾಧಾನ ಪ್ರಭು. ಹೃದಯದಲ್ಲಿ ಸಮಾಧಾನ ಬಂದರೆ ಅದು ಹೊರಗೆ ತೋರುವುದಕ್ಕೆ ಆರಂಭಿಸುತ್ತದೆ. ಯಾವಾಗಲೂ ಸಂತೋಷವಾಗಿರುವರು. ನಿಮಗೆ ಸಮಸ್ಯೆಯೇ ಇಲ್ಲವಾ? ನಿಮಗೆ ಅವಶ್ಯಕತೆಗಳೇ ಇಲ್ಲವಾ? ಯಾವಾಗಲೂ ಸಂತೋಷವಾಗಿದ್ದೀರಿ. ಹೃದಯದೊಳಗೆ ಯೇಸು ಕ್ರಿಸ್ತನು ಎಂಬಂಥ ಸಮಾಧಾನದ ಪ್ರಭು ಇದ್ದರೆ ಹೊರಗೆ ಆ ಒಂದು ಸಂತೋಷ ಪ್ರಕಟವಾಗುವುದು. ನಿಮ್ಮ ಜೀವಿತದಲ್ಲಿ ಈ ಸಮಾಧಾನ, ಸಂತೋಷವು ತುಂಬಿ ಹೊರಸೂಸುವಂತೆ ಆಶೀರ್ವದಿಸುತ್ತೇನೆಂದು ದೇವರು ಹೇಳುತ್ತಾರೆ. ಇಂದು ನಿಮಗೆ ಸಮಾಧಾನ ಇಲ್ಲವಾ? ಸಂತೋಷ ಇಲ್ಲವಾ? ಯೇಸುವೆ, ನನಗೆ ಸಮಾಧಾನವನ್ನು ಕೊಡಲೆಂದು ತಾನೇ ನೀವು ಶಿಲುಬೆಯಲ್ಲಿ ಸತ್ತಿರಿ, ನನಗೆ ಸಂತೋಷವನ್ನು ಕೊಡಲೆಂದು ತಾನೇ ನೀವು ಬಲಿಯಾದಿರಿ. ಇದು ನನಗೆ ಬೇಕು, ಪರಿಪೂರ್ಣವಾಗಿರುವಂತೆ, ತುಂಬಿ ಹೊರಸೂಸುವಂತೆ ಬೇಕು. ಆ ರೀತಿ ಪ್ರಾರ್ಥನೆ ಮಾಡಿರಿ. ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ಸಮಾಧಾನ ಪ್ರಭುವೇ, ನನ್ನ ಹೃದಯದಲ್ಲಿ ಬಂದು ನನ್ನೊಳಗೆ ನಿಜವಾದ ಸಮಾಧಾನವನ್ನು ಅನುಗ್ರಹಿಸಿ ಪರಿಪೂರ್ಣವಾದ ಸಂತೋಷದಿಂದ ನನ್ನ ಜೀವಿತವನ್ನು ತುಂಬಿಸಿರಿ. ನೀವು ವಾಗ್ದಾನ ಮಾಡಿದಂತೆ ಈ ಆಶೀರ್ವಾದ ಇಂದು ನನಗೆ ಉಂಟಾಗಲಿ. ಈ ರೀತಿ ಯಾವ ಸಹೋದರ ಸಹೋದರಿ ಮಕ್ಕಳು ಪ್ರಾರ್ಥಿಸುತ್ತಾ ಇದ್ದಾರೋ ಈಗಲೇ ಈ ಆಶೀರ್ವಾದ ಅವರ ಜೀವಿತಗಳಲ್ಲಿ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.